ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಮುತ್ತುರಾಜ್ ಅಂತ. ಇದು ನಂದು 2ನೇ ಸಿನಿಮಾ. ಮೊದಲನೇ ಸಿನಿಮಾ ನಾನು ಯಂಗ್ ಮ್ಯಾನ್ ಅಂತ ಸಿನಿಮಾನ ಸಿಂಗಲ್ ಟೇಕಲ್ಲಿ 2.5 ಗಂಟೆ ಸಿನಿಮಾನ 2.5 ಗಂಟೆಯಲ್ಲಿ ಚಿತ್ರೀಕರಿಸಿ ಸಿನಿಮಾನ ರಿಲೀಸ್ ಮಾಡಿದ್ದು. ಆ ಸಿನಿಮಾ ಮುಗಿದು ಇದು 2ನೇ ಸಿನಿಮಾ ಲಿಪ್ ಲಾಕ್ ಅಂತ ಸಿನಿಮಾ. ಇದನ್ನು ನಾನು ಮತ್ತೆ 2ನೇ ಸಲ ಡೈರೆಕ್ಟ್ ಮಾಡ್ತಾಯಿದ್ದೀನಿ. ಮತ್ತು ಹೇಮಂತ್ ಶೆಟ್ಟಿ ಅಂದ್ಬಿಟ್ಟು ಒನ್ ಆಫ್ ದಿ ಹೀರೋ ಕಮ್ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಮತ್ತು ಈ ಸಿನಿಮಾ ಕಂಪ್ಲೀಟ್ ಒಂದು ಪ್ಯೂರ್ ಕಮರ್ಷಿಯಲ್ ಲವ್ ಸ್ಟೋರಿ ಇದು. ಈ ಸಿನಿಮಾದಲ್ಲಿ ಕರಣ್ ಆರ್ಯನ್ ಅಂತ ಮತ್ತು ತ್ರಿವಿಕ್ರಮ್ ಅಂತ, ಆಮೇಲೆ ದೀಪಾ ಜಗದೀಶ್, ಸೃಷ್ಟಿ, ಕುಸುಮಾ ಮತ್ತು ನಿಹಾರಿಕಾ ಲೀಡಾಗಿ ಆ್ಯಕ್ಟ್ ಮಾಡ್ತಾ ಇದ್ದಾರೆ. ವಿಶ್ವಾಸದಿಂದ ಬಳಸಿ ವಿಶ್ವಾಸ್ ಪೇ. ವಿಶ್ವಾಸ್ ಪೇ ಇದ್ದಲ್ಲಿ ವಿಶ್ವವೇ ನಿಮ್ಮ ಕೈಯಲ್ಲಿ. ಇದು ಕನ್ನಡಿಗರ ಹೆಮ್ಮೆಯ ಪೇಮೆಂಟ್ ಆಪ್. ಡೌನ್ಲೋಡ್ ಮಾಡಿ ವಿಶ್ವಾಸ್ ಪೇ. ಮತ್ತು ಅದೇ ನನ್ನ ಟೆಕ್ನಿಕಲ್ ಟೀಮ್ನ ನಾನು ಯಾವುದೂ ಚೇಂಜ್ ಮಾಡಿಲ್ಲ. ನಮ್ಮ ಲೋಕಿತ್ ಅವಸ್ಯ ಅವರು ಅದೇ ಮ್ಯೂಸಿಕ್ ಮಾಡ್ತಿದ್ದಾರೆ ಮತ್ತು ನಮ್ಮ ನಾಗರಾಜ್ ಸರ್ ಇಲ್ಲೇ ಇದ್ದಾರೆ. ಅವರು DOP ಆಗಿ ಮತ್ತೆ ನನ್ನ ಜೊತೆ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಈ ಸಿನಿಮಾ ಬಂದು ಒಂದು ಕಂಪ್ಲೀಟು ಪ್ಯೂರೆಸ್ಟ್ ಲವ್ ಸ್ಟೋರಿ. ಈ ಸಿನಿಮಾ ಅಂದರೆ ಲಿಪ್ ಲಾಕ್ ಅಂತ ಟೈಟ್ಲ್ ಇಟ್ಟಿದ ತಕ್ಷಣ ಎಲ್ಲರೂ ಕೇಳ್ಬೋದು, ಯಾಕೆ ಲಿಪ್ ಲಾಕ್ ಅಂತ ಇಟ್ಟರೆ ಆ ಥರದ್ದೇನೋ ಸೀನ್ಸ್ ಇರುತ್ತಾ, ಲಿಪ್ ಲಾಕ್ ಅಂದರೆ ಏನೋ ಒಂದು ಬೇರೆ ಮೈಂಡಲ್ಲಿ ಎಲ್ರಿಗೂ ಇದೊಂದು ಇರ್ಬೋದು. ಬಟ್ ಲಿಪ್ ಲಾಕ್ ಅಂದರೆ ಒಂದು ಒರಿಜಿನಲ್ ಮೀನಿಂಗ್ ಏನು ಅನ್ನೋದನ್ನು ಈ ಸಿನಿಮಾದಲ್ಲಿ ಹೇಳಕ್ಕೆ ಹೊರಟಿದ್ದೀನಿ. ಲಿಪ್ ಲಾಕ್ ಇರುವಂಥ ಒಂದು ಪವರ್ ಏನು ಮತ್ತು ಲಿಪ್ ಲಾಕ್ ಅಂದರೆ ಏನು ಒರಿಜಿನಲ್ ಮೀನಿಂಗು, ಅದು ಯಾಕೆ ಲಿಪ್ ಲಾಕ್ ಅಂತ ಕರೀತಾರೆ, ಅದರ ಒಂದು ಒರಿಜಿನಲ್ ಮೀನಿಂಗ್ನ ಈ ಸಿನಿಮಾ ಮುಖಾಂತರ ನಾನು ಹೇಳಕ್ಕೆ ಹೊರಟಿದ್ದೀನಿ. ಸೊ ಇದು ನಮ್ಮ ಸಿನಿಮಾ ಬಗ್ಗೆ ಒಂದು ಸಣ್ಣ ಇಂಟ್ರೊಡಕ್ಷನ್ನು. ಈ ಸಿನಿಮಾದು ಈಗ ಸೆಪ್ಟೆಂಬರ್ 1st ವೀಕಿಂದ ಶೂಟ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಕಂಪ್ಲೀಟ್ ಒಂದು 40 ಡೇಸ್ ಶೆಡ್ಯೂಲ್ಸ್ ಹಾಕ್ಕೊಂಡಿದ್ದೀವಿ ಆಲ್ರೆಡಿ. ಆಮೇಲೆ ಈ ಸಿನಿಮಾದು ಒಂದು ಕಂಪ್ಲೀಟ್ ಬಂದು ಇಡೀ ಸಿನಿಮಾ ಬೆಂಗಳೂರಲ್ಲಿ ಚಿತ್ರೀಕರಣ ನಡೆಯುತ್ತೆ. ಅಂದರೆ ಒಂದು ಕಂಪ್ಲೀಟ್ ಫಸ್ಟ್ ಕ್ಲಾಸು, ಮಿಡಲ್ ಕ್ಲಾಸು ಮತ್ತು ಲೋವರ್ ಮಿಡಲ್ ಕ್ಲಾಸು 3 ಕ್ಯಾಟಗರಿಲಿ 3 ಥರ ಲೊಕೇಶನಲ್ಲಿ ಬೆಂಗಳೂರನ್ನ ಹೊಸದಾಗಿ ತೋರಿಸ್ಬೇಕು ಅನ್ನೋ ಥರದಲ್ಲಿ ನಾವು ಈ ಸಿನಿಮಾನ ಶೂಟ್ ಮಾಡೋಕ್ಕೆ ಪ್ರಿಪೇರ್ ಮಾಡ್ಕೊಂಡಿದ್ದೀವಿ. ಅದಕ್ಕೆ ಒಂದಷ್ಟು ತಯಾರಿಗಳನ್ನ ಮಾಡ್ಕೋತಾ ಇದ್ದೀವಿ. ಮತ್ತು ಈ ಟೀಮು ಆ್ಯಕ್ಚುಲಿ ಹೇಳಬೇಕು ಅಂದರೆ ಟೆಕ್ನಿಕಲ್ ಇರ್ಬೋದು ಅಥವಾ ನಮ್ಮ ಆರ್ಟಿಸ್ಟ್ ಲೆಕ್ಕದಲ್ಲಿರ್ಬೋದು ಎಲ್ಲ ತುಂಬ ಸ್ಟ್ರಾಂಗಾಗಿ ಈ ಟೀಮು ನಿಂತ್ಕೊಂಡಿದೆ. ಈ ಟೈಮಲ್ಲಿ ನಾನು ಈ ಪ್ರೆಸ್ ಮೀಟ್, ಇದು ಫಸ್ಟ್ ಪ್ರೆಸ್ ಮೀಟು. ಈ ಫಸ್ಟ್ ಪ್ರೆಸ್ ಮೀಟಲ್ಲಿ ಮೊದಲನೇದಾಗಿ ನನ್ನ ಪ್ರೊಡ್ಯೂಸರು ಮತ್ತು ನನ್ನ ತಮ್ಮ ಹೀರೋ ಆಗಿ ಅವನ್ನ ಮತ್ತೆ ಲಾಂಚ್ ಮಾಡ್ತಾ ಇದ್ದೀನಿ ನಾನು ಮೊದಲನೇ ಸರಿ. ಅವ್ರಿಗೆ ಮತ್ತು ನಮ್ಮ ಥರ ಕರಣ್ ಅವರು ಈ ಸಿನಿಮಾದಲ್ಲಿ ನನಗೆ ತುಂಬ ಬೆನ್ನೆಲುಬಾಗಿ ನಿಂತಿದ್ದಾರೆ. ಇವ್ರಿಗೂ ತುಂಬ ಥ್ಯಾಂಕ್ಸ್ನ ನಾನು ಮನಸಾರೆ ಹೇಳ್ತೀನಿ. ಮತ್ತು ಕೀರ್ತಿ ಸಾರು ಬರಲಿಲ್ಲ ಸ್ಟೇಜ್ ಮೇಲೆ, ನನ್ನ ಸಿನಿಮಾಗೆ ನನಗೊಂದು ಬೆನ್ನೆಲುಬಾಗಿ ಒಂದು ಡೈರೆಕ್ಷನಲ್ಲಿ ಸಪೋರ್ಟ್ ಮಾಡಿ ನನ್ನ ಜೊತೆ ನಿಂತ್ಕೋತಾ ಇದ್ದಾರೆ. ಮತ್ತು ನನ್ನ ಇಡೀ ಡೈರೆಕ್ಷನ್ ಟೀಮು ತುಂಬ ಹಾರ್ಡ್ ವರ್ಕ್ ಮಾಡ್ತಾ ಇದ್ದಾರೆ ಡೇ ಆ್ಯಂಡ್ ನೈಟು. ಸಿನಿಮಾ ಒಂದೊಳ್ಳೆ ಕಮರ್ಷಿಯಲ್ ಸಿನಿಮಾ, ಒಂದು ಬೇರೆ ಥರದ್ದೇ ಒಂದು ಹೊಸ ಸಿನಿಮಾನ ತಯಾರಿ ಮಾಡೋದಕ್ಕೆ ನಾವು ಇವತ್ತು ಇಲ್ಲಿಂದ ಕೆಲಸನ ಶುರು ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್. ಮೊದಲಿಗೆ ಬಂಡಿ ಮಂಕಳಮ್ಮ ದೇವಿಗೆ ನಮಸ್ಕಾರ ಮಾಡ್ತಾ, ಹಾಗೆ ನನ್ನ ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ ಹೇಳ್ತಾಯಿದ್ದೀನಿ. ಯಾಕೆಂದರೆ ನೀವಿಲ್ಲದೆ ಸಿನಿಮಾ ಇಲ್ಲ. ನೀವು ಬಂದಿರೋದು ನಂಗೆ ತುಂಬ ಖುಷಿಯಾಗಿದೆ. ಲಿಪ್ ಲಾಕ್ ಸಿನಿಮಾ ಬಗ್ಗೆ ಹೇಳಬೇಕು ಅಂದರೆ ಫಸ್ಟ್ ಬಂದು ಇವ್ರು ಅಪ್ರೋಚ್ ಮಾಡಿದಾಗ ತುಂಬ ಚೆನ್ನಾಗಿ ಕತೆ ಇತ್ತು. ಹಾಗಾಗಿ ಜೊತೆಗೆ ಮಾಡೋಣ ಅಂತ ಹೇಳಿದ್ರು. ಖಂಡಿತ ಸರ್ ಮಾಡೋಣ ಅಂತೇಳ್ಬಿಟ್ಟು ಒಂದಷ್ಟು ನಮ್ಮದೇ ಆದಂಥ ಟೀಮ್ನ ಕಟ್ಕೊಂಡ್ವಿ. ಅಂದರೆ ಹೊಸ ತಂಡಗಳಾಗಬೇಕು ಅಂತ ಅಂದಾಗ, ಹೊಸ ಸಿನಿಮಾಗಳು ಬರಬೇಕು ಅಂತ ಇದ್ದಾಗ ಆ ತಂಡ ಅಷ್ಟೇ ಸ್ಟ್ರಾಂಗ್ ಆಗಿರಬೇಕಂತೆ, ಆ ಕಂಟೆಂಟು ಅಷ್ಟೇ ಸ್ಟ್ರಾಂಗ್ ಆಗಿರಬೇಕು ಅಂತ ಒಂದು ಒಳ್ಳೆ ತಂಡನ ಕಟ್ಕೊಂಡು ಒಂದು ಲಿಪ್ ಲಾಕ್ ಅನ್ನೋ ಸಿನಿಮಾನ ತೊಗೊಂಡು ಬರ್ತಾಯಿದ್ದೀವಿ. ಖಂಡಿತ ನಿಮ್ಮ ಪ್ರೋತ್ಸಾಹ ಯಾವಾಗಲೂ ನಮ್ಮ ಮೇಲೆ ಇರಬೇಕು. ಯಾಕಂದರೆ ಹೊಸ ತಂಡಗಳನ್ನು ಪ್ರೋತ್ಸಾಹ ಮಾಡಿದ್ರೆ ಇನ್ನೊಂದಷ್ಟು ಹೊಸ ಸಿನಿಮಾಗಳು ಕನ್ನಡ ಇಂಡಸ್ಟ್ರಿಗೆ ಬರುತ್ತೆ. ಅದೇ ಥರ ಲಿಪ್ ಲಾಕ್ ಅಂದರೆ ಎಲ್ಲರೂ ಅನ್ಕೋತಾರೆ ಲಿಪ್ ಲಾಕ್ ಅಂದ ತಕ್ಷಣ ಏನೋ ಒಂದು ಬೇರೆ ಥರ ಸಿನಿಮಾ ಅಂತ. ಖಂಡಿತ ಆ ಥರ ಸಿನಿಮಾ ಅಲ್ಲ ಇದು. ಅಂದರೆ ಮುತ್ತು ಅಂದರೆ ಅದಕ್ಕೆ ಆದಂಥ ಒಂದಷ್ಟು ಇದೆ. ತಂದೆ ಕೊಡೋ ಮುತ್ತಿಗಾಗಿರ್ಬೋದು, ತಾಯಿ ಕೊಡೋ ಮುತ್ತಿಗಾಗಿರ್ಬೋದು, ಅದರದ್ದೇ ಆದಂಥ ವ್ಯಾಲ್ಯೂ, ಮಹತ್ವ ಇದೆ. ಅದೇ ಥರ ಈ ಲಿಪ್ ಲಾಕ್ಗೆ ಒಂದು ಮಹತ್ವ ಇರೋದನ್ನು ತೋರ್ಸೋಕೊಟ್ಟಿದ್ದೀವಿ ನಾವು. ಇದಕ್ಕೆ ಬಂದು ನೋಡಿದಾಗ ಗೊತ್ತಾಗುತ್ತೆ ಈ ಲಿಪ್ ಲಾಕ್ನ ಮೂವಿನ ಅರ್ಥ ಏನು, ಅದರ ಮಹತ್ವ ಏನು ಅಂತ. ಅದೇ ಥರ ಒಂದು ಬ್ಯೂಟಿಫುಲ್ ಆಗಿರೋಂಥ ಒಂದು ನೈಜ ಘಟನೆ ಇದು. ಅಂದರೆ ರಿಯಲ್ ಸ್ಟೋರಿನ ತೊಗೊಂಡು ನಿಮ್ಮ ಮುಂದೆ ಬರ್ತಾ ಇರೋದು ನಾವು. ಒಂದು ತುಂಬ ಅದ್ಭುತವಾದ ಪ್ರೀತಿಯುತವಾದ ಸ್ಟೋರಿ, ಒಂದು ಒಳ್ಳೆಯ ಲವ್ ಸ್ಟೋರಿ, ಒಂದು ಕಮರ್ಷಿಯಲ್ ಎಂಟರ್ಟೈನ್ಮೆಂಟ್ ಸಿನಿಮಾ. ಎಲ್ಲ ಫ್ಯಾಮಿಲಿ ಬಂದು ನೋಡ್ಬೋದಂಥ ಸಿನಿಮಾ ಇದು. ಖಂಡಿತ ಎಲ್ಲರೂ ನಮ್ಮ ಸಿನಿಮಾಗೆ ಹಾಗೆ ನಮ್ಮ ತಂಡಕ್ಕೆ ಪ್ರೋತ್ಸಾಹ ಮಾಡಿ ಅಂತ ಹೇಳ್ತೀನಿ ಸರ್. ನನ್ನ ಪಾತ್ರ ಅಂದರೆ ಒಂದು ಲೋವರ್ ಮಿಡಲ್ ಕ್ಲಾಸ್ ಅಲ್ಲಿ ಹುಟ್ಟಿರೋ ಅಂಥವನು ಒಂದು ಪ್ರೀತಿ ಮಾಡಿದಂಥ ಅಂದರೆ ಲವ್ ಮಾಡಿದ್ರೆ ಅದನ್ನು ಹೇಗೆಲ್ಲ ಮಾಡಬಹುದು ಅನ್ನೋದಂಥ ಒಂದು ಪಾತ್ರ ನಂದು. ಅಂದರೆ ಒಂದು ಒಳ್ಳೆ ಲವ್ ಸ್ಟೋರಿ ಸರ್. ಒಂದು ಮುದ್ದಾದ ಪ್ರೀತಿ, ಆ ಪ್ರೀತಿ ಅಂದರೆ ಒಂದು ಚಿಕ್ಕ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದಂತಾಗ
ಆ ಪ್ರೀತಿನ ಹೆಂಗೆ ತೋರಿಸ್ಬೋದೋ ಅಷ್ಟು ನೀಟಾಗಿ ತೋರಿಸ್ತಾ ಇದ್ದಾರೆ. ತುಂಬ ಅದ್ಭುತವಾದಂಥ ಒಂದು ಸ್ಟೋರಿ, ತುಂಬ ಚೆನ್ನಾಗಿದೆ ಸರ್ ಅದು. ಹಾಗೆ ಈ ಸಿನಿಮಾಗೆ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ನಮ್ಮ ಡೈರೆಕ್ಟರ್ ಮುತ್ತು ಸರ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಫಸ್ಟ್ ನನ್ನ ಹತ್ರ ಬಂದಾಗ, ಅದಾದಮೇಲೆ ಅದೇ ಥರ ಹೇಮಂತ್ ಆಗಿರ್ಬೋದು, ಒಳ್ಳೆ ಪ್ರೊಡ್ಯೂಸರು. ಇಂಥ ಪ್ರೊಡ್ಯೂಸರ್ ಮತ್ತೆ ಕನ್ನಡ ಇಂಡಸ್ಟ್ರಿಗೆ ಸಿಗಲ್ಲ. ಅದಕ್ಕೆ ಖಂಡಿತವಾಗ್ಲೂ ಇನ್ನೊಂದಷ್ಟು ಸಿನಿಮಾಗಳು ಬರಲಿ ನಿಮ್ಮಿಂದ. ಯಾಕೆಂದರೆ ಈ ಸಂದರ್ಭದಲ್ಲಿ ಸಿನಿಮಾ ಮಾಡ್ತೀನಿ ಅನ್ನೋದೇ ಹೆಚ್ಚು. ಈಗ ನೀವೇ ನೋಡಿದರೆ ಕನ್ನಡ ಇಂಡಸ್ಟ್ರಿ ಚಿತ್ರರಂಗ ಹೆಂಗೆಲ್ಲ ಇದೆ ಅಂತ. ಅಂಥದ್ರಲ್ಲಿ ಒಂದು ಸಿನಿಮಾನ ಮಾಡೋಣ ಅಂತ ಹೇಳ್ಬಿಟ್ಟು ನಮಗೆ ಯಾವುದೇ ರೀತಿ ಕುಂದು ಕೊರತೆಗಳಿಲ್ಲದೆ ಎಲ್ಲದನ್ನು ಕೊಟ್ಟು ಸಿನಿಮಾ ಮಾಡೋಣ ಅಂತ ಬಂದಿರೋದಕ್ಕೆ ಹೇಮಂತ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಅದೇ ಥರ ಎಲ್ಲ ನಮ್ಮ ಸಿನಿಮಾದಲ್ಲಿರೋ ನಾಯಕಿ ನಟಿಯರಿಗೂ ಆಲ್ ದ ಬೆಸ್ಟ್ ಆ್ಯಂಡ್ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ತ್ರಿವಿಕ್ರಮ್, ನೀವು ಕೇಳಿರೋ ಥರ ನೋಡಿರ್ತೀರ, ಜೊತೆಗೆ ಎಲ್ಲ ಇತ್ತೀಚಿನ ದಿನಗಳಲ್ಲಿ ಜೊತೆಗೆ CCL ಕ್ರಿಕೆಟ್ ಆಗಿರ್ಬೋದು ಎಲ್ಲ ಆಡ್ತಾ ಇದ್ವಿ. ಒಂದೊಳ್ಳೆ ಸಿನಿಮಾನ ಜೊತೆಗೆ ಮಾಡೋಣ ಅಂತ ಇಬ್ಬರು ಸೇರಿ ಬರ್ತಾ ಇದ್ದೀವಿ. ನಮ್ಮಿಬ್ಬರನ್ನು ಹಂಗೆ ಎಂಟರ್ಟೈನ್ ಮಾಡಿ ಹಾಗೆ ಆಲ್ದ ಒಂದು ಪ್ರೋತ್ಸಾಹ ನೀಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದ್ರ ಜೊತೆಗೆ ಸಂಜಯ್ ಅಂತ ನನ್ನ ಕ್ಲೋಸ್ ಫ್ರೆಂಡು ಇದರಲ್ಲಿ ನೆಗೆಟಿವ್ ಪಾತ್ರ ಮಾಡ್ತಾ ಇದ್ದಾರೆ. ಹಾಗೆ ಕಾರ್ತಿಕ್ ಅಂತ ಅವರು ಸಹ ಇದರಲ್ಲಿ ಒಂದು ಒಳ್ಳೆ ನೆಗೆಟಿವ್ ಪಾತ್ರನ ಮಾಡ್ತಾ ಇದ್ದಾರೆ. ಸರ್ ಆಲ್ ದ ಬೆಸ್ಟ್ ಸರ್. ಹಾಗೆ ನಮ್ಮ ಟೀಮಿಗೆ ಬಂದಿದ್ದಕ್ಕೆ ಥ್ಯಾಂಕ್ಸ್ ಸರ್ ನಿಮಗೆ. ಅದೇ ಥರ ಲೋಕಿ ಸರ್ ಆಗಿರ್ಬೋದು ಸರ್, ನಿಮ್ಮ ಮ್ಯೂಸಿಕ್ಕಿಂದ ನಮಗೆ ತುಂಬಾ ಸ್ಟ್ರೆಂತ್ ಚೆನ್ನಾಗಿ ಸಿಕ್ಕಿದೆ ನಮ್ಮ ಸಿನಿಮಾಗೆ. ಆಲ್ ದ ಬೆಸ್ಟ್ ಸರ್ ಆ್ಯಂಡ್ ಥ್ಯಾಂಕ್ ಯು ಸರ್ ನಿಮ್ಗೂ. ಹಾಗೆ ಎಲ್ಲ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಮತ್ತು ನಮ್ಮ ಇನ್ನೂ ಒಂದಷ್ಟು ಸ್ಟ್ರೆಂತ್ ಅಂತ ಹೇಳಿದ್ರೆ ಕೀರ್ತಿ ಸರ್. ಬಿಕಾಸ್ ಅವ್ರು ಇರೋದು ನಮ್ಗೊಂದು ದೊಡ್ಡ ಸ್ಟ್ರೆಂತು ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್ ಕೀರ್ತಿ ಸರ್. ನಾವು ಕರೆದ ತಕ್ಷಣ ನೀವು ಬಂದಿದ್ದಕ್ಕೆ ಖಂಡಿತವಾಗ್ಲೂ ಸರ್. ಜಗ್ಗಪ್ಪ ಅವರು ಈ ಸಿನಿಮಾದ ಒಂದು ಕಾಮಿಡಿ ಸರ್, ಬನ್ನಿ ಬನ್ನಿ ಮೇಲ್ಗಡೆ. ಖಂಡಿತ ಜಗ್ಗಪ್ಪ ಅವರು ಸಹ ಈ ಸಿನಿಮಾದಲ್ಲಿ ಒಂದು ಕಾಮಿಡಿ ಪಾತ್ರನ ಮಾಡ್ತಾ ಇದ್ದಾರೆ. ಅವ್ರಿಗೂ ಸಹ ಆಲ್ ದ ಬೆಸ್ಟ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ಸ್ ಫಾರ್ ಕಮಿಂಗ್ ಮೈ ಟೀಮ್ ಸರ್. ಥ್ಯಾಂಕ್ ಯು ಸರ್. ಹಾಗೆ ಅದೇ ಥರ ಸರ್ ಎಲ್ಲ ಮಾಧ್ಯಮ ಮಿತ್ರರಿಗೂ ಖಂಡಿತ ನಿಮ್ಮ ಸಪೋರ್ಟ್ ನಂಗೆ ತುಂಬ ಬೇಕು. ಖಂಡಿತವಾಗ್ಲೂ ಒಂದು ಒಳ್ಳೆಯ ಸಿನಿಮಾನ ತೊಗೊಂಡು ಬರ್ತಾ ಇದ್ದೀವಿ. ಹಾಗೆ ಒಂದು ಹೊಸ ತಂಡನ ಬರ್ತಾ ಇದ್ದೀವಿ. ಈ ತಂಡ ಇನ್ನೊಂದಷ್ಟು ಸಿನಿಮಾಗಳನ್ನ ಮಾಡಬೇಕು ಅಂದರೆ ನಿಮ್ಮ ಪ್ರೋತ್ಸಾಹ ತುಂಬ ಮುಖ್ಯ ನಮಗೆ. ಥ್ಯಾಂಕ್ ಯು ವೆರಿ ಮಚ್ ಸರ್. ಕನ್ನಡ ಅಂದರೆ ಕನ್ನಡ ಅಂದರೆ ಅಣ್ಣನ ಸಮಾನ. ಸೊ ಈ ಸಿನಿಮಾ ಇದೆಲ್ಲ ಜೊತೆಯಾಗಿ ಮಾಡ್ತಾ ಇದ್ದೀವಿ. ಸೊ ನಮ್ಮ ಡೈರೆಕ್ಟ್ರು ಮುತ್ತುರಾಜ್ ಸರ್ ಆಗಿರ್ಬೋದು ಕತೆ ಬಂದು ಎಕ್ಸ್ಪ್ಲೇನ್ ಮಾಡಿದ್ರು. ಸೊ ತುಂಬ ಚೆನ್ನಾಗಿತ್ತು. ಇವ್ರು ಹೇಳ್ದಂಗೆ ಹೊಸ ತಂಡ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಯಾರಿಗೂ ಹೊಸಬ್ರಲ್ಲ, ಎಲ್ಲ ತುಂಬ ವರ್ಷಗಳಿಂದ ಕೆಲಸ ಮಾಡಿರೋವಂಥವ್ರೆ. ತುಂಬ ಅಂದರೆ ಟಿ ವಿ ಆಗಿರ್ಬೋದು ಆ್ಯಂಡ್ ಸಿನಿಮಾಗಳಲ್ಲಾಗಿರ್ಬೋದು ಎಲ್ಲರೂ ತುಂಬ ವರ್ಕ್ ಮಾಡಿರೋ ಅಂಥವ್ರು. ಸೊ ಇದೊಂದು ಎಕ್ಸ್ಪೀರಿಯನ್ಸ್ ಟೀಮ್ ಇಟ್ಕೊಂಡು ಒಂದು ಹೊಸ ಕಥೆನ ಅಂದರೆ ಬೇರೆ ರೀತಿ ಎಕ್ಸ್ಪ್ಲೈನ್ ಮಾಡೋಕ್ಕೆ ಬರ್ತೀರಾ ಅಂತ ಮುತ್ತುರಾಜ್ ಸರ್ಗೆ ಆ್ಯಂಡ್ ಇದರಲ್ಲಿ ಅವಕಾಶ ಕೊಟ್ಟಿರೋಂಥ ಮುತ್ತುರಾಜ್ ಸರ್ಗೆ ಆ್ಯಂಡ್ ಹೇಮಂತ್. ಆ್ಯಸ್ ಕರಣ್ ಅವ್ರು ಹೇಳಿದಾಗೆ ಈ ಟೈಮಲ್ಲಿ ಅಂದರೆ ಸಿನಿಮಾಗಳೇ ಮಾಡೋಕ್ಕಾಗ್ತಾ ಇಲ್ಲ, ಯಾರೂ ಹೊಸಬ್ರು ತರೋಕ್ಕಾಗ್ತಾ ಇಲ್ಲ ಅನ್ನೋ ಟೈಮಲ್ಲಿ ಹೇಮಂತ್ ಈ ಥರ ಒಂದು ಎಫರ್ಟ್ ಹಾಕಿ ಸೊ ಅಂದರೆ ಈ ಥರದ್ದೊಂದು ಬಜೆಟ್ ಸಿನಿಮಾ ಮಾಡ್ತಾ ಇರೋದಕ್ಕೆ ಥ್ಯಾಂಕ್ ಯು ಆ್ಯಂಡ್ ಆಲ್ ದ ಬೆಸ್ಟ್. ಆ್ಯಂಡ್ ಸಿನಿಮಾ ತುಂಬ ಚೆನ್ನಾಗಾಗಲಿ. ಆ್ಯಂಡ್ ಎಲ್ಲರೂ ಆರ್ಟಿಸ್ಟ್ಗಳೆಲ್ಲರೂ ಎಕ್ಸ್ಪೀರಿಯನ್ಸ್ ಇದ್ದಾರೆ. ಸೊ ಅವ್ರ ಕತೆಗೆ ಎಲ್ಲ ಸೂಟ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಡೀ ತಂಡಕ್ಕೆ ಆಲ್ ದ ಬೆಸ್ಟ್ ಹೇಳ್ತಾ. ಸೊ ಥ್ಯಾಂಕ್ ಯು ಸೋ ಮಚ್. ಏನಿಲ್ಲ ಬಾಯಿ ಬರ್ತಾಯಿಲ್ಲ, ಸ್ವಲ್ಪ ಗಾಬರಿ ಬೇರೆ ಟೆನ್ಷನ್ನು. ಒಬ್ಬರು ಮುಖ್ಯ ವ್ಯಕ್ತಿನ ನೆನಪು ಮಾಡ್ಕೊಳ್ಳೋ ದಿನ ಇವತ್ತು. ಅವ್ರು ಇವತ್ತು ಬರೋಕ್ಕಾಗಿಲ್ಲ, ಬಂದಿಲ್ಲ. ನಮ್ಮ ತಂದೆ ತಾಯಿ ಸಮಾನರಾದಂಥವ್ರು, ಅವ್ರನ್ನ ಮಿಸ್ ಮಾಡ್ಕೊತಾ ಇದ್ದೀನಿ. ಹರಿ ಸರ್ ಅಂತ ಸರ್, ನೀವು ನನ್ನನ್ನು ನಂಬಿ ಮುಂದೆ ಬಿಟ್ಟಿದ್ದೀರ ಸರ್. ಏನಾದರೂ ಮಾಡಿ ನಾನು ಗೆಲ್ತೀನಿ ಇದರಲ್ಲಿ. ದೇವ್ರು ನಂಬ್ಕೊಂಡು ಇವತ್ತು ಎಲ್ಲೇ ಹೋದು ಒಂದು ಒಳ್ಳೆ ದಾರಿಯಲ್ಲಿ ಸಕ್ಸಸ್ ಸಿಗ್ತಿದೆ. ನೀವು ಇವತ್ತು ಬಂದಿಲ್ಲ, ಬೇಜಾರಾಗಿದೆ. ಮಿಸ್ ಮಾಡ್ಕೋತೀನಿ ಸರ್ ತುಂಬ. ಎಲ್ಲ ಹೊಗಳುತ್ತಿದ್ದಾರೆ, ತುಂಬ ಖುಷಿ ಆಗ್ತಿದೆ ನನಗೆ. ಬಟ್ ಏನೂ ಇಲ್ಲದಾಗ, ಝೀರೋ ಇದ್ದಾಗ ಕರ್ಕೊಂಡು ಬಂದು ಊಟ ಹಾಕಿ ತುಂಬ ಸಪೋರ್ಟ್ ಮಾಡಿದ್ದಾರೆ ಅವರು ಇವತ್ತು ಬಂದಿಲ್ಲ. ಬೇಜಾರಾಗ್ತದೆ. ಇದು ಸಿನಿಮಾ ಅಲ್ಲ ಸರ್, ಕನಸು. ಇಲ್ಲಿ ಕೆಲಸ ಮಾಡ್ತಿರೋ ಪ್ರತಿಯೊಬ್ಬರು ತುಂಬ ಶ್ರಮ ಪಡ್ತಿರೋರು. ಇಲ್ಲಿ ಹಸುವಿಂದ ಇರೋರು ಮಾತ್ರ ಕೆಲಸ ಮಾಡ್ತಿದ್ದಾರೆ ಸರ್. ಇಲ್ಲಿ ನಮಗೆ ಗೊತ್ತಿಲ್ಲದ ವಿಷಯಗಳನ್ನ ತಗೊಬಂದು ಕೊಟ್ಟು ಇವತ್ತು ಎಲ್ಲ ಸೇರಿಕೊಂಡು ಇಷ್ಟು ದೊಡ್ಡ ಸ್ಥಾನದಲ್ಲಿ ನಿಲ್ಸರಿದ್ದಕ್ಕೆ ನಾನು ಅನರ್ಹ. ದೇವರೊಬ್ಬನೇ ಸರ್ ಇರೋದು. ಸಿನಿಮಾ ಚೆನ್ನಾಗಾದರೆ ಸಾಕು ನಮಗಷ್ಟೇ, ಬೇರೆ ಇನ್ನೇನಿಲ್ಲ. ಇದೇ ಥರ ಟೆಕ್ನಿಷಿಯನ್ಗಳು ಅವ್ರವ್ರ ಕೆಲಸ ಮಾಡಿಕೊಟ್ಟು ಇದೇ ಥರ ಸಪೋರ್ಟ್ ಮಾಡಿಕೊಟ್ಟು ಯಾವುದೇ ಕಾರ್ಯಕ್ರಮಗಳಿಗೆ ಏನೂ ತೊಂದರೆ ಆಗ್ದಂಗೆ ಮಾಡಿಕೊಟ್ರೆ
ಅದು ರಿಸಲ್ಟು ಭಗವಂತ ಕೊಟ್ಟೇ ಕೊಡ್ತಾನೆ. ಇದಕ್ಕೆ ನಮ್ಮಂಥವ್ರೆ ಸಾಕ್ಷಿ. ಸಿನಿಮಾ ಯಾರೂ ಮಾಡಿಲ್ದಿರೋ ಟೈಮಲ್ಲಿ ಮಾಡ್ತಿದ್ದೀವಿ ಸರ್. ಯಾಕಂದರೆ ಸಿನಿಮಾ ಬೆಲ್ಲಿರೋ ನಂಬಿಕೆಗೋಸ್ಕರ ಸಿನಿಮಾ ಮಾಡ್ತಾಯಿದ್ದೀವಿ. ಯಾವತ್ತಾರು ಒಂದು ಬಡವ್ರ ಮಕ್ಕಳು ಬೆಳಿಬೇಕು, ಅದಾಗಬೇಕು ಇದಾಗಬೇಕು ಅಂತೆಲ್ಲ ಹೇಳ್ತಿರೋದಲ್ಲ ಸರ್, ಬೆಳೆದು ತೋರಿಸ್ತೀವಿ. ನಮ್ಮಂಥ 4 ಜನಕ್ಕೆ ಅವಕಾಶ ಕೊಡ್ತೀವಿ ಸರ್. ಇದರಿಂದ 4 ಜನ ಬೆಳೆಸ್ತೀವಿ ಸರ್. ಥ್ಯಾಂಕ್ ಯು ಸರ್. ಎಲ್ರಿಗೂ ನಮಸ್ಕಾರ. ನಾನು ದೀಪಾ ಜಗದೀಶ್. ಈ ಟೀಮಲ್ಲಿ ನಾನು ಒಂದು ಹೀರೋಯಿನ್ ಆಗಿ ಮಾಡ್ತಿದ್ದೀನಿ ಅನ್ನೋ ತುಂಬ ಖುಷಿ ಇದೆ. ಥ್ಯಾಂಕ್ ಯು ಫಾರ್ ದ ಅಪರ್ಚುನಿಟಿ ಮುತ್ತು ಸರ್ ಆ್ಯಂಡ್ ಹೇಮಂತ್ ಸರ್. ನನ್ನ ಪಾತ್ರ ನಂಗೆ ಆ್ಯಕ್ಚುಲಿ ತುಂಬ ಇಷ್ಟ ಆಗಿದ್ದ ಪಾತ್ರ ಇದು. ಒಂದು ಗಂಡನ ಯಾವ ರೀತಿ ಪ್ರೀತಿಸಬಹುದು ಅನ್ನೋದನ್ನು ಇದರಲ್ಲಿ ತೋರಿಸ್ಕೊಟ್ಟಿದ್ದಾರೆ. ಸೊ ಅದು ನಿಮಗೂ ಎಲ್ರಿಗೂ ಖಂಡಿತ ಇಷ್ಟ ಆಗುತ್ತೆ. ಸೊ ಈ ಹೊಸ ಟೀಮ್ಗೆ ನಿಮ್ಗೆ ಎಲ್ಲರೂ ಸಪೋರ್ಟ್ ಇರಲಿ, ನಿಮ್ಮ ಪ್ರೀತಿ ನಿಮ್ಮ ಆಶೀರ್ವಾದ ಇರಲಿ ಅಂತ ಕೇಳ್ಕೊತೀನಿ. ಸೊ ನಾನು ಇಡೀ ತಂಡಕ್ಕೆ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸೃಷ್ಟಿ ಲೋಕೇಶ್. ಫಸ್ಟ್ ಆಫ್ ಆಲ್ ನಾನು ಮುತ್ತು ಸರ್ಗೆ ಥ್ಯಾಂಕ್ಸ್ ಹೇಳಬೇಕು. ಬಿಕಾಸ್ ಅವ್ರು ನನ್ನ ಕಾಸ್ಟ್ ಮಾಡಿರೋದಕ್ಕೆ ಐ ಆಮ್ ವೆರಿ ಥ್ಯಾಂಕ್ಫುಲ್. ಆ್ಯಂಡ್ ನನ್ನ ಕ್ಯಾರೆಕ್ಟರ್ ಬಂದು ಇಲ್ಲಿ ಒಂದು ಒಳ್ಳೆ ಕ್ಯಾರೆಕ್ಟರ್ ಕೊಟ್ಟು ಡಾಕ್ಟರ್ ಕ್ಯಾರೆಕ್ಟರ್ನ ಪ್ಲೇ ಮಾಡೋಕ್ಕೆ ಕೊಟ್ಟಿದ್ದಾರೆ. ಆ್ಯಂಡ್ ಹೋಲ್ ಟೀಮ್ಗೆ ಆಲ್ ದಿ ಬೆಸ್ಟ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಸಪೋರ್ಟ್. ಥ್ಯಾಂಕ್ ಯು. ಎಲ್ಲರಿಗೂ ನನ್ನ ನಮಸ್ಕಾರಗಳು. ನನ್ನ ಹೆಸರು ಕುಸುಮ. ಸೊ ಥ್ಯಾಂಕ್ ಯು ಮುತ್ತು ಸರ್ ನನಗೆ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ನನ್ನ ಕ್ಯಾರೆಕ್ಟರ್ ಬಂದು ಲೈಕ್ ಒಂದು ಕ್ಯೂಟ್ ಕಪಲ್ಸ್ ಹೇಗಿರ್ತಾರೆ, ಲೈಕ್ ಕಪಲ್ಸ್ ಈಗೂ ಕೂಡ ಇರ್ತಾರಾ ಅನ್ನೋದು ನನ್ನ ಕ್ಯಾರೆಕ್ಟರ್. ಸೊ ಡೆಫಿನೆಟ್ಲಿ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಆಲ್ ದ ಬೆಸ್ಟ್. ಪ್ಲೀಸ್ ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ನಿಹಾರಿಕಾ ಶೇಖರ್. ಫಸ್ಟ್ ಥಿಂಗ್ ಮುತ್ತುರಾಜ್ ಸರ್ ಹಾಗೂ ಪ್ರೊಡ್ಯೂಸರ್ ಸರ್ಗೆ ಥ್ಯಾಂಕ್ ಯು ಸೋ ಮಚ್ ಈ ಅವಕಾಶ ಕೊಟ್ಟಿದ್ದಕ್ಕೆ. ಆ್ಯಂಡ್ ಇದು ನನ್ನ ಮೊದಲನೇ ಸಿನಿಮಾ. ನೀವೆಲ್ಲರೂ ಬಂದಿರೋದು ತುಂಬ ಖುಷಿ ಆಗ್ತಾ ಇದೆ. ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಲೋಕಿತ್ ಅವಸ್ಯ ಅಂತ. ನಾನು ಸಕ್ರಿಯವಾಗಿ ಇತ್ತೀಚೆಗೆ ಸಂಗೀತ ನಿರ್ದೇಶನ ಮಾಡ್ತಾಯಿದ್ದೀನಿ. ಈ ಟೀಮು ತುಂಬ ಸ್ಪೆಷಲ್ಲು. ಅದರಲ್ಲಿ ನಮ್ಮ ಡೈರೆಕ್ಟರ್ ಸರ್ ಮುತ್ತು ಸರ್ ತುಂಬ ಸ್ಪೆಷಲ್ಲು. ತುಂಬ ಮ್ಯೂಸಿಕ್ಕಿಗೆ ತುಂಬ ಲವ್ ಮಾಡುವಂಥ ಒಬ್ಬ ಪರ್ಸನ್ನು. ಮ್ಯೂಸಿಕಲ್ಲಿ ನೀವೇನಾದರೂ ಕೇಳಿ ಮಾಡೋಣ ಅಷ್ಟು ಸಪೋರ್ಟಿವ್ ಅಂಥ ಒಬ್ಬ ಡೈರೆಕ್ಟರ್ ಸಿಕ್ಕರೆ ನಮಗೆ ಮ್ಯೂಸಿಕಲ್ಲಿ ಏನು ಬೇಕಾದ್ರೂ ನಾವು ಮಾಡ್ಬೋದು. ಸ್ಪೆಷಲಿ ಇದು ಮ್ಯೂಸಿಕಲ್ ಸಿನಿಮಾನೇ, ಮ್ಯೂಸಿಕಲ್ ಲವ್ ಸ್ಟೋರಿ. ಟ್ರಸ್ಟ್ ಮೀ, ಸ್ಟೋರಿ ತುಂಬ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಒಂದು ಬ್ಯೂಟಿಫುಲ್ ಲವ್ ಸ್ಟೋರಿ ಕನ್ನಡ ಇಂಡಸ್ಟ್ರಿಗೆ ಸಿಗುತ್ತೆ. ನಮ್ಗೆ ಯಂಗ್ ಮ್ಯಾನ್ಗೆ ಕಂಪೇರ್ ಮಾಡಿದ್ರೆ ದಿಸ್ ಇಸ್ ಅಪ್ಗ್ರೇಡೆಡ್. ಆ್ಯಕ್ಚುಲಿ ಎಲ್ಲ ವಿಷಯದಲ್ಲೂ ನಾವು ಅಪ್ಗ್ರೇಡ್ ಆಗಿದ್ದೀವಿ. ಕಾಸ್ಟಿಂಗ್ ತುಂಬ ಚೆನ್ನಾಗಿದೆ. ಆಮೇಲೆ ಯಂಗ್ ಮ್ಯಾನಲ್ಲಿದ್ದ ಎಲ್ಲ ಪಾಸಿಟಿವ್ ವೈಬ್ಸ್ ಇಲ್ಲಿ ಪಾಸ್ ಆಗಿದೆ. ಎಸ್ಪೆಷಲಿ ನಮ್ಮ ಕ್ಯಾಮ್ರಾಮನ್ ಸರು, ಈ ಡನ್ ಸಚ್ ಅ ಗುಡ್ ಜಾಬ್ ಯಂಗ್ ಮ್ಯಾನಲ್ಲಿ. ಆ್ಯಂಡ್ ಎಲ್ಲ ಕಾಸ್ಟ್ಗೂ ತುಂಬ ಆಲ್ ದ ಬೆಸ್ಟ್. ಹೇಮಂತ್ ಸ್ಪೆಷಲಿ ಯಂಗ್ ಮ್ಯಾನ್ ಟೀಮಲ್ಲಿ ನಾವು ಮ್ಯೂಸಿಕ್ಗೆ ಜೊತೆ ಕೂತ್ಕೊಂಡು ಕೆಲಸ ಮಾಡಿದ್ದು. ಹಿ ವಾಸ್ ಅ ಪಾರ್ಟ್ ಆಫ್ ದ ಮೂವಿ. ಒಂದು ಕ್ರೇಜ್ ಇತ್ತು ಮ್ಯೂಸಿಕ್ಗೆ ಬರ್ಬೇಕಾದ್ರೆ, ಸಾರ್ ಅನ್ನೋ ಥರ ಇತ್ತು. ಸೊ ಈ ಟೋಲ್ಡ್ ಮಿ ಸಿನಿಮಾ ಸ್ಟಾರ್ಟ್ ಆದಾಗಲೇ, ಸರ್ ಮತ್ತೆ ಬರ್ತೀವಿ, ಮತ್ತೆ ಕೂತ್ಕೋತೀವಿ, ಮತ್ತೆ ಒಂದು ಹಬ್ಬ ಮಾಡೋಣ ಅಂತ. ಆಲ್ ದ ಬೆಸ್ಟ್ ಫಾರ್ ದ ಹೋಲ್ ಟೀಮ್. ಕಾಸ್ಟಿಂಗ್ ತುಂಬ ಚೆನ್ನಾಗಿದೆ. ಹೀರೋಯಿನ್ಸು, ಹೀರೋಸ್, ಎವ್ರಿಬಡಿ ಆರ್ ಸೋ ಗುಡ್. ಆಲ್ ದ ಬೆಸ್ಟ್. ಲಿಪ್ಲಾಕ್ ಸಪೋರ್ಟ್ ಒಂದು ಮಾಡಿ. ತುಂಬ ಬ್ಯೂಟಿಫುಲ್ ಲವ್ ಸ್ಟೋರಿ ಬರ್ತಾ ಇದೆ, ಟ್ರಸ್ಟ್ ಮಿ. ನನ್ನ ಹೆಸರು ಸಂಜಯ್ ಅಂತ. ನನ್ನ ಹೆಸರು ಜಗಪ್ಪ ಅಂತ. ಆ್ಯಕ್ಚುಲಿ ಕರಣ್ ನನಗೆ ತುಂಬ ವರ್ಷಗಳಿಂದ ಪರಿಚಯ ಇದ್ದರು. ಈ ಒಂದು ಸಿನಿಮಾ ಮಾಡೋಣ, ಒಳ್ಳೆ ಸಿನಿಮಾ ಮಾಡೋಣ ಅಂತ ತುಂಬ ದಿನದಿಂದ ಹೇಳ್ತಾ ಇದ್ದ. ಅದೇ ಥರ ಇವಾಗೊಂದು ಅವಕಾಶ ಸಿಕ್ಕಿದೆ. ಫಸ್ಟ್ ಬೆಂಚರ್ಸ್ ಎಲ್ಲ ತುಂಬ ಚೆನ್ನಾಗಿ ಹೇಳಿದ್ದಾರೆ. ಲಾಸ್ಟ್ ಬೆಂಚರ್ಸ್ದು ರೋಲ್ ಏನು ಅಂತ ನಿಮಗೆ ಗೊತ್ತಿರುತ್ತೆ ಆಬ್ವಿಯಸ್ಲಿ. ಅದೇ ಹೇಳಿದ್ವಲ್ಲ, ಕಾಮಿಡಿ ಮತ್ತು ಇವರು ವಿಲನ್ ರೋಲ್ ಮಾಡ್ತಾ ಇದ್ದಾರೆ. ಭಾಳ ಚೆನ್ನಾಗಿದೆ. ತುಂಬ ದಿನಗಳಿಂದ ಕಥೆಗಳನ್ನು ಮಾಡಿಕೊಂಡು ನಮ್ಮ ಅಣ್ಣ ಹೀರೋ ಆಗಿ ಎಂಟ್ರಿ ಆಗ್ತಾ ಇದ್ದಾರೆ. ನಮ್ಗೆ ಅದೊಂದು ಖುಷಿ. ಹಾಗೆ ನಮ್ಮ ತ್ರಿವಿಕ್ರಮಣ್ಣನೂ ನಮಗೆ ಹಳೆ ಪರಿಚಯ. ನಾವು ಟಿ ವಿಲಿದ್ದಾಗ ನೋಡ್ಕೊ ಬಂದಿತ್ತು. ಇವ್ರನ್ನೆಲ್ಲರನ್ನೂ ನಾನು ಟಿ ವಿಲಿ ನೋಡಿದ್ದಿತ್ತು. ಇವಾಗ ನಾನು ಚಿಕ್ಕ ವಯಸ್ಸಿಂದ ಟಿ ವಿಲಿ ನೋಡ್ಕೊ ಬಂದಿದ್ದೀನಿ. ಭಾಳ ಖುಷಿ ಆಗ್ತಾ ಇದೆ. ಇವತ್ತು ಇವ್ರ ಜೊತೆ ನಾವು ಹಿಂದೆ ಕೂತ್ಕೊಂಡು ಆ್ಯಕ್ಟ್ ಮಾಡ್ತೇವೆ. ನಮ್ಗೆ ಅದೊಂದು ಭಾಳ ಖುಷಿ. ಏನಪ್ಪ ಸಂತೋಷ ಅಂತಂದರೆ, ಒಂದು ಒಳ್ಳೆ ಲವ್ ಸ್ಟೋರಿ ಮಾಡ್ತಾಯಿದ್ರೆ. ಸರ್ನ ನಾನಂತೂ ತುಂಬ ಹಳೆ ಪರಿಚಯ. ಸರ್ರು ನಮ್ಮ ಅಪ್ಪ ಅವ್ರ ಜೊತೆ ಒಂದ್ಸಲ ಮಾತಾಡಿದ ನೆನಪು ಇವ್ರಿಗೆ. ಅಷ್ಟು ಕ್ಲೋಸ್ ಫ್ರೆಂಡು. ಚೆನ್ನಾಗಿದೆ ಲವ್ ಸ್ಟೋರಿ. ಎಲ್ಲರೂ ಸಪೋರ್ಟ್ ಮಾಡಿ. ನಮ್ಮ ಓಲ್ಡ್ ಟೀಮ್ಗೆ ಎಲ್ಲರೂ ಹೊಸ ಪ್ರಯತ್ನ ಪಡ್ತಾ ಇದ್ದಾರೆ. ಎಲ್ಲರೂ ಗೆಲ್ಲಬೇಕು ಸರ್. ಈ ಸಿನಿಮಾ ಗೆದ್ದು ಎಲ್ರಿಗೂ ಒಳ್ಳೆ ಹೆಸರಾಗಬೇಕು ನಮ್ಮ ಆಸೆ. ನಮ್ಮ ಪ್ರೊಡ್ಯೂಸರ್ ಸರು ಭಾವುಕರಾದರು. ಸರ್, ಜೀವನದಲ್ಲಿ ಯಾವತ್ತೂ ನಗ್ನಗ್ತಾ ಇರಬೇಕು. ನಮ್ಮ ಕಾಮಿಡಿ ಸ್ಕಿಟ್ ನೋಡಿ. ಥ್ಯಾಂಕ್ ಯು ಸೊ ಮಚ್. ಆಬ್ವಿಯಸ್ಲಿ ನಾನು ತೀಟೆ ಮಾಡೋದು ಮತ್ತು ಚೇಷ್ಟೆ ಮಾಡೋದ್ರಲ್ಲಿ ಎತ್ತಿದ ಕೈ ಇರ್ತೀವಿ.
ಅದೇ ಥರ ಇಬ್ಬರು ಒಂದೊಂದು ಕ್ಯಾರೆಕ್ಟರ್ ಪ್ಲೇ ಮಾಡ್ತಾ ಇದ್ದೀವಿ. ನಮ್ಮ ಟೀಮಿಗೆ ಮತ್ತು ಈ ಹೊಸ ಪ್ರಯತ್ನಕ್ಕೆ ನಿಮ್ಮ ಸಪೋರ್ಟ್ ಇರಲಿ, ನಿಮ್ಮ ಆಶೀರ್ವಾದ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಆಮೇಲೆ ಇನ್ನೊಂದು ಕಡೆದಾಗ ಏನು ಈ ಪ್ರೆಸ್ ಮೀಟ್ ಮುಖಾಂತರ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಇಂಡಸ್ಟ್ರಿಗೆ ಎಂಟ್ರ್ ಆದಾಗ ಮೊದಲನೇ ಸಿನಿಮಾ ಮಾಡ್ಬೇಕಾದ್ರೆ ಕಂಟೆಂಟ್ ಇಂಪಾರ್ಟೆಂಟು, ಒಳ್ಳೆ ಕಂಟೆಂಟ್ ಇರಬೇಕು ಅಂತ ಅಂದ್ಕೊಂಡು ಕತೆ ಮಾಡ್ತಿದ್ದೆ. ಬಟ್ ಒಂದು ಸಿನಿಮಾ ಆದಮೇಲೆ ಇನ್ನೂ ಒಂದು ಎಕ್ಸ್ಪೀರಿಯೆನ್ಸ್ ಆಯಿತು, ಕಂಟೆಂಟ್ ಜೊತೆ ಕಮರ್ಷಿಯಲ್ ಇರಬೇಕು ಅಂತ. ದಿಸ್ ಈಸ್ ಅ ನೆಕ್ಸ್ಟ್ ಲೆವೆಲ್ ಕಮರ್ಷಿಯಲ್. ನಾನು ಆ್ಯಕ್ಚುಲಿ ಎಸ್ ನಾರಾಯಣ್ ಸರ್ಗೆ ಒಂಥರ ಏಕಲವ್ಯ ಇದ್ದಂಗೆ, ಅವ್ರನ್ನ ದೂರದಿಂದ ನೋಡಿ ಇನ್ಸ್ಪೈರ್ ಆದವನು. ಎಸ್ ನಾರಾಯಣ್ ಸರ್ ಪಕ್ಕಾ ಭಕ್ತ ನಾನು. ಅವರೊಬ್ಬರೇ ಅನಿಸುತ್ತೆ ಇಂಡಸ್ಟ್ರಿಲಿ ಡೇಟ್ ಅನೌನ್ಸ್ ಮಾಡಿ ರಿಲೀಸ್ ಮಾಡ್ತಿದ್ರಂತೆ. ಹಾಗೆ ನಾವು ಈ ಲಿಪ್ಲಾಕ್ ಸಿನಿಮಾನ ವ್ಯಾಲೆಂಟೈನ್ಸ್ ಡೇಗೆ February 14 ಅಟ್ ಎನಿ ಕಾಸ್ಟ್ ಡೇ ಆ್ಯಂಡ್ ನೈಟ್ ಕಷ್ಟ ಬಿದ್ದು ರಿಲೀಸ್ ಮಾಡಬೇಕು ಅಂದ್ಕೊಂಡಿದ್ದೀವಿ. ಖಂಡಿತ ಮಾಡ್ತೀವಿ. ಇದೇ ಥರ ನಮಗೆ ದಯವಿಟ್ಟು ಸಪೋರ್ಟ್ ಮಾಡಿ, ಇನ್ನೂ ಹೆಚ್ಚಾಗಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಇನ್ನು ಕರಿಬಸವ ಅಂತ ಅವರು ಸಹ ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದಾರೆ. ನೀವು ಗಿಚ್ಚಿಗಿಲಿನಲ್ಲಿ ನೋಡಿರ್ತೀರಾ. ಹಾಗೆ ಕನ್ನಡ ಕೋಗಿಲೆಂದು ರನ್ನರ್ ಅಪ್ ಆಗಿದ್ದಾರೆ. ಅವರು ಸಹ ಈ ಸಿನಿಮಾದಲ್ಲಿ ಒಂದು ಪಾತ್ರ ಮಾಡ್ತಿದ್ದಾರೆ. ಕಾರಣಾಂತರದಿಂದ ಬರೋಕ್ಕಾಗಿಲ್ಲ. ಅವ್ರಿಗೂ ಸಹ ಈ ಟೀಮ್ಗೆ ಆಲ್ ದ ಬೆಸ್ಟ್ ಆ್ಯಂಡ್ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಇಷ್ಟು ದಿನ ನಮ್ಮನ್ನು ಯಾವ್ಯಾವ ಥರ ನೋಡಿದ್ರೋ, ಇನ್ನು ಮುಂದೆ ಒಂದು ನೆಗೆಟಿವ್ ಪಾತ್ರಗಳಲ್ಲಿ ನಾನು ನೋಡಿದ್ರಿ, ಪಾಸಿಟಿವ್ ಪಾತ್ರದಲ್ಲಿ ಬರ್ತಾಯಿದ್ದೀನಿ. ಖಂಡಿತ ಎಲ್ಲರೂ ಸಪೋರ್ಟ್ ಮಾಡಬೇಕು. ಎಲ್ಲ ನಮ್ಮ ಕರ್ನಾಟಕ ಜನತೆ, ನಮ್ಮ ಕನ್ನಡ ಜನತೆ ನಮ್ಮ ಟೀಮ್ ಮೇಲೆ ಸಪೋರ್ಟ್ ಮಾಡ್ಕೊಂಡಿರಲಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್.